ಈ ಥರ ಅನ್ನ ಸಾರು ನೋಡಿ, ಕಾಳು ತುಂಬಾ ಚೆನ್ನಾಗಿದೆ. ಇದು ಅನ್ನ ಸಾರು. ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ತರಕಾರಿ ಇಲ್ದಿರೇ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಚಿಂತೆ ಮಾಡಬೇಡಿ, ಒಂದಿನ ತರಕಾರಿ ಇಲ್ಲ ಅಂದರೆ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ನೋಡಿ. ನಾನು ತರಕಾರಿ ಏನು ತಗೊಂಡಿಲ್ಲ, ಮನೆಯಲ್ಲಿ ಟೊಮಟ ಇದ್ದೇ ಇರುತ್ತೆ, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇರುತ್ತಲ್ಲ. ಟೊಮಟ ಈರುಳ್ಳಿ ಬೆಳ್ಳುಳ್ಳಿ ಯಾರು ತರಕಾರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಈರುಳ್ಳಿ ಟೊಮಟ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಮತ್ತು ನಾನು ಒಣಮೆಣ್ಸಿನ್ಕಾಯಿ ಒಂದು 4-5 ತಗೊಂಡಿದ್ದೀನಿ. ಆಮೇಲೆ ನೋಡಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಆಮೇಲೆ 1 ಕಪ್ಪು ಕಡಲೆಕಾಳು ತಗೊಂಡಿದ್ದೀನಿ. ಇದು ಸೈಡಲ್ಲಿ ಚೆನ್ನಾಗಿರುತ್ತೆ, ಇದ್ರ ಒಳಗಡೆ ಹಾಕ್ಲೂಬೋದು, ಹುರಿದ್ಬಿಟ್ಟು ಮತ್ತೆ ಹುರ್ಕೊಂಡು ಸೈಡಲ್ಲಿ ಇಕ್ಕೋಬೋದು. ನೋಡಿ, ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಬಿಸಿನೀರು ನಾನು ಕಾಯಕ್ಕೆ ಇಕ್ಕಿದ್ದೀನಿ. ಬಿಸಿನೀರಿಗೆ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಇದರಲ್ಲೇ ಹಾಕ್ಕೊಂಬಿಡಿ. ಇದು ಬೇಯಲಿ. ನಾವು ನೋಡಿ, ಕಡಲೆಕಾಳು ಹುರ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಕಡಲೆಕಾಳು ಹುರಿದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಸಾರು ಮಾಡ್ಕೊಳ್ಳೋಣ, ಬನ್ನಿ. ನೋಡಿ, ಟೊಮಟ ಎಲ್ಲ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇದು ತಣ್ಣಗಾಗಿದೆ. ನೋಡಿ, ಜೀರಿಗೆ ಮೆಣಸು ಇದಕ್ಕೆ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಇದು ನುಣ್ಣಕ್ಕೆ ರುಬ್ಕೊಂಡಿದ್ದೀರಿ. ನೋಡಿ, ಇದು ಬೇಯಿಸಿರೋ ನೀರು ಇದಕ್ಕೆ ಅಟ್ಕೊಂಡು, ಈ ಬೇಯಿಸಿರೋ ನೀರು ಮಾತ್ರ ಅಟ್ಕೊಳ್ಳಿ, ಬೇರೆ ನೀರು ಅಟ್ಟಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಇದು ಸ್ವಲ್ಪ ಫ್ರೈ ಆದಮೇಲೆ, ಫ್ರೈ ಆಗಿದೆ ರುಬ್ಬಿರೋ, ಇದು ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ಕುದೀಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ನೋಡಿ, ಕಡಲೆಕಾಳು ಹುರಿದು ಇಟ್ಕೊಂಡಿದ್ರಲ್ಲ, ಇದ್ರಕ್ಕೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲನೂ. ನೋಡಿ, ತರಕಾರಿ ಮನೆಯಲ್ಲಿ ಇಲ್ಲದೇ ಇದ್ದಾಗ ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.